Hello, good morning to all of you. I am Professor and Dr. P. Surendra Upadhyaya, uploading from Bangalore. ಈಗ ನಿಮಗೆ ಡಾಕ್ಟರ್ ಅರ್ಜುನ್ ಪೈ ಭಾಳ ಚೆನ್ನಾಗಿ ವಿವರಿಸಿದ್ದಾರೆ. ಅವರ ಸಬ್ಸ್ಕ್ರೈಬರ್ ನಾನು ಕೂಡ. ನನಗೂ ಅವರ ಹೇಳಿದ್ದು ಕೆಲವೆಲ್ಲ ಪಾಯಿಂಟು ಚೆನ್ನಾಗಿ ಅನಿಸ್ತು. ಅದನ್ನು ನಿಮಗೆ ಸಂಕ್ಷಿಪ್ತವಾಗಿ ಕೆಲವಾರು ವಿಚಾರಗಳನ್ನು ಹೇಳಲಿಕ್ಕಿದ್ದೇನೆ. ಮೊದಲಿಗೆ ಅವರು ಏನು ಹೇಳಿದರು ಅಂದರೆ, ದೇಹ, ಆತ್ಮ ಹಾಗೂ ಜೀವ. ನೋಡಿ, ಟ್ರೈನ್ಸ್ ಅಂತ ನೀವು ಕೇಳಿದ್ದೀರಿ. ಮೂಲ ತ್ರಿಕೋಣ ಸ್ಥಾನ. ಮೇಷ, ಸಿಂಹ, ಧನುರ್ ಒಂದು ತ್ರಿಕೋಣ, ವೃಷಭ, ಕನ್ಯಾ, ಮಕರ ಎರಡನೇ ತ್ರಿಕೋಣ, ಮಿಥುನ, ತುಲಾ, ಕುಂಭ ಮೂರನೇ ತ್ರಿಕೋಣ, ಕಟಕ, ವೃಶ್ಚಿಕ, ಮೀನ ನಾಲ್ಕನೇ ತ್ರಿಕೋಣ. ಅದಕ್ಕೆ ಹಲವಾರು ಹೆಸರುಗಳು ಇದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಓಕೆ, ಈ 1, 5, 9 ಮನೆಗಳು ಅಂದರೆ ನಿಮ್ಮನ್ನು ನೀವೇ ಡ್ರೈವ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅದೇ ರೀತಿ 11ನೇ ಮನೆ ಕೂಡ. ಆಯ್ತಾ? ಡ್ರೈವರ್ ಬೇರೆ ಬರುವುದಿಲ್ಲ. ಓಕೆ, ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಅದಕ್ಕೊಂದು ಅರ್ಥ ಉಂಟು. ಏನು ಹೇಳಿ? ದೇಹದಿಂದ ಆತ್ಮ, ಆತ್ಮದಿಂದ ಜೀವ, ಜೀವದಿಂದ ಮತ್ತೆ ದೇಹ. ಶಂಕರಾಚಾರ್ಯರು ಏನು ಹೇಳಿದ್ದಾರೆ, ಪುನರಪಿ ಜನನಂ ಪುನರಪಿ ಮರಣಂ. ಪದೇ ಪದೇ ನಾವು ಸುಮಾರು 80 ಲಕ್ಷ ಜನ್ಮಗಳನ್ನು ಎತ್ತುತ್ತೇವೆ ಅಂತ ಹೇಳಿದ್ದಾರೆ. ಆಯ್ತಾ? ಅದೇ ರೀತಿಯಲ್ಲಿ ನಾವು ಒಂದು ನಕ್ಷತ್ರದಲ್ಲಿ ಹುಟ್ಟುತ್ತೇವೆ. ಈಗ ನಾನು ಹುಟ್ಟಿದ್ದು ರೋಹಿಣಿ. ಅದರಲ್ಲಿ ಡಿಗ್ರೀಸ್ ಇಂಪಾರ್ಟೆಂಟ್, ಪಾದಗಳು ಇಂಪಾರ್ಟೆಂಟ್. ರೋಹಿಣಿ 2ನೇ ಪಾದ 16 ಡಿಗ್ರಿ 9 ನಿಮಿಷ. ಸೆಕೆಂಡ್ ಇದೆ ಬಿಡಿ, ಆವಾಗಿನ ಕಾಲದಲ್ಲಿ ಯಾರು ಸೆಕೆಂಡೆಲ್ಲ ಹೇಳೋದಿಲ್ಲ. ಓಕೆ, ಅಲ್ಲಿ ರೋಹಿಣಿ ನಕ್ಷತ್ರದಿಂದ 10ನೇ ನಕ್ಷತ್ರ ಹಸ್ತ ಬರ್ತದೆ. ಅದು ಕನ್ಯಾ ರಾಶಿ. ರೋಹಿಣಿ ನಕ್ಷತ್ರ ಇರುವುದಲ್ಲಿ ವೃಷಭ ರಾಶಿ. 10ನೇ ನಕ್ಷತ್ರ ಕನ್ಯಾ ರಾಶಿ. ವೃಷಭ ರಾಶಿಯು ಪೃಥ್ವಿ ತತ್ವದ ರಾಶಿ, ಕನ್ಯಾ ರಾಶಿಯು ಪೃಥ್ವಿ ತತ್ವದ ರಾಶಿ. ಅಲ್ಲಿಂದ 10ನೇ ನಕ್ಷತ್ರ ಶ್ರವಣ ಬರ್ತದೆ, ಅದು ಮಕರ ರಾಶಿ, ಅದು ಕೂಡ ಪೃಥ್ವಿ ತತ್ವ. ನೋಡಿ ಎಷ್ಟು ಅರ್ಜುನ್ ಪೈ ಅವರು ರಿಸರ್ಚ್ ಮಾಡಿದ್ದಾರೆ ಅಂದರೆ ಸಾಮಾನ್ಯವಾಗಿ ಬಹಳ ಖುಷಿ ಆಗ್ತದೆ. ಅವರು ಬಾಂಬೆ ಅವರು. ಆಮೇಲೆ ಮತ್ತೆ ಅದರಿಂದ 10ನೇ ನಕ್ಷತ್ರ ಮತ್ತೆ ರೋಹಿಣಿ ಬರ್ತದೆ. ಆಯ್ತಾ? ಸೊ ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಕ್ಷತ್ರ ಟು ನಕ್ಷತ್ರ ಆಲ್ಸೋ ಇಂಪಾರ್ಟೆಂಟ್. ಈಗ ನಿಮ್ಮ ದಶಾ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಈಗ ನನ್ನ ದಶಾ, ಈಗ ಬುಧ ದಶೆ ನಡೀತಾ ಇದೆ. ಬುಧ 6ನೇ ವಂಶೋತ್ತರಿ ದಶೆಯಲ್ಲಿ 6ನೇ ದಶೆ. ಯಾಕಂದರೆ ಪ್ರಪ್ರಥಮವಾಗಿ ಚಂದ್ರ ಹುಟ್ಟುತ್ತಾ ಚಂದ್ರ ದಶ. ಅಲ್ಲಿ 5 ವರ್ಷ 2 ತಿಂಗಳು ಒಂದು 10 ದಿನವೋ 14 ದಿನವೋ ಏನೋ ಇದೆ. 5 ವರ್ಷ 2 ತಿಂಗಳು 7 ದಿವಸ ಇಟ್ಕೊಳ್ಳಿ. ಚಂದ್ರ ಮಹಾದಶ. ಉಳಿದದ್ದು ಎಲ್ಲಿ ಹೋಯ್ತು?
ಗರ್ಭದಲ್ಲೇ ಹೋಯ್ತು. ಊಂಬ್ ಆ್ಯಂಡ್ ಟೋಂಬ್ ಅಂತೇಳಿ. ಓಕೆ, ಈ ಎರಡೇ ಭಾಗದಲ್ಲಿ ವ್ಯಕ್ತಿಯು ಅತಿ ಸಂತೋಷವಾಗಿರ್ತಾನಂತೆ. ಊಂಬ್ ಆ್ಯಂಡ್ ಟೋಂಬ್, ಟೋಂಬಿನ ಗೋರಿ. ಟೋಂಬ್ ಅಂದರೆ ಗೋರಿ. ಊಂಬ್ ಆ್ಯಂಡ್ ಟೋಂಬ್, ಗರ್ಭ ಮತ್ತು ಗೋರಿ. ಗೋರಿಯಲ್ಲಿ ಮನುಷ್ಯ ಆರಾಮಾಗಿ ಮಲಗ್ತಾನೆ ನೋಡಿ. ಸೊ ಗರ್ಭಕೋಶದಲ್ಲಿ ಕೂಡ ಮಗು ಆರಾಮಾಗಿ ಮಲಗ್ತದೆ. ಅದು ಎರಡೇ ಜಾಗದಲ್ಲಿ ಒಬ್ಬ ವ್ಯಕ್ತಿ ಭಾಳ ಸಂತೋಷವಾಗಿರ್ತಾನೆ ಅಂತ ಭಾಳಷ್ಟು ರಿಸರ್ಚ್ ಮಾಡಿದ್ದಾರೆ ಅವರು. ಇಲ್ಲಿ ನಮಗೆ ಬೇಕಾಗಿದ್ದು ಏನು ಅಂದರೆ, ಬುಧ ದಶ ಈಗ ಯಾವ ನಕ್ಷತ್ರದಲ್ಲಿ? ಬುಧ ಮಹಾದಶ ನಕ್ಷತ್ರ ನೋಡಿ, ಚಿತ್ತಾ ನಕ್ಷತ್ರದಲ್ಲಿದ್ದಾನೆ. ಈಗ ಯಾವ ಭುಕ್ತಿ ನಡೀತಾ ಇದೆ? ಶುಕ್ರ ಭುಕ್ತಿ. 2024 ಏಪ್ರಿಲ್ವರೆಗೆ ಶುಕ್ರ ಭುಕ್ತಿ ನೋಡಿ. ಬುಧ ಇರೋದು ಭಾವಕುಂಡಲಿಯಲ್ಲಿ ಕನ್ಯಾದಲ್ಲಿ ಉಚ್ಚನಾಗಿದ್ದಾನೆ. ಸೂರ್ಯ ಶನಿಜಗಳ ಜೊತೆಯಲ್ಲಿ ಬುಧನನ್ನ ಕುಂಡಲಿ ನೋಡಿದರೆ ಉಚ್ಚನಾಗಿದ್ದಾನೆ. ಚಿತ್ತಾ ನಕ್ಷತ್ರ. ಅದೇ ಶುಕ್ರ ಪಂಚಮದಲ್ಲಿ ಅಂದರೆ ತುಲಾದಲ್ಲಿದ್ದಾನೆ, ಸ್ವಾತಿ ನಕ್ಷತ್ರದಲ್ಲಿದ್ದಾನೆ, 19 ಡಿಗ್ರಿ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಚಿತ್ತಾ ಟು ಸ್ವಾತಿ ಆಲ್ಸೋ ಎರಡನೇ ನಕ್ಷತ್ರ ಬರ್ತದೆ. ಅಂದರೆ ಧನಸ್ಥಾನ, ಕುಟುಂಬ ಸ್ಥಾನ, ಮಾತಿನ ಸ್ಥಾನ. ಅದೇ ಕನ್ಯಾ ರಾಶಿ ಟು ತುಲಾ ರಾಶಿ ಕೂಡ ಎರಡನೇ ಮನೆಯೇ ಬರ್ತದೆ. ಹೌದಾ? ಅದರರ್ಥ ಬುಧ ದಶೆ ಶುಕ್ರ ಭುಕ್ತಿ ನನಗೆ ಬಹಳ ಒಳ್ಳೆಯ ದಶೆ. ಆಮೇಲೆ ರವಿ ದಶೆ ಬರ್ತದೆ. ಸೊ ರವಿ ಬುಧನ ಜೊತೆಗೆ ಇದ್ದಾನೆ, ಕನ್ಯಾದಲ್ಲೇ ಇದ್ದಾನೆ, 12ನೇ ಮನೆಯವು. ಅಂದರೆ ಬುಧ ದಶೆಯಲ್ಲಿ ಸೂರ್ಯ ಭುಕ್ತಿಯಲ್ಲಿ ನನಗೆ ಸ್ವಲ್ಪ ಖರ್ಚಾಗ್ಬೋದು ಅಷ್ಟೇ. ಇನ್ನು ಬುಧ ಸೂರ್ಯ ಆದಮೇಲೆ ಚಂದ್ರಭುಕ್ತಿ ಬರ್ತದೆ. ಸೊ ಕನ್ಯಾ ಅದರ ಚಿತ್ತಾ ನಕ್ಷತ್ರ, ಆಮೇಲೆ ರೋಹಿಣಿ ನಕ್ಷತ್ರ ಚಂದ್ರ. ಕನ್ಯಾ ರಾಶಿಯಿಂದ ಚಂದ್ರ ಇರೋದು ವೃಷಭ ರಾಶಿ, ಅದನ್ನು ಭಾಗ್ಯದಲ್ಲಿದ್ದಾನೆ. ಸೊ ಚಂದ್ರ ಭುಕ್ತಿ ನನಗೆ ಭಾಗ್ಯೋದಯ, ಆರಾಮಾಗಿ ಹೇಳ್ಬೋದು. ಹೌದಾ? ಆಮೇಲೆ ಕನ್ಯಾದಲ್ಲಿ ಇರುವಾಗ ರೋಹಿಣಿ ನಕ್ಷತ್ರ, ಕನ್ಯಾದಲ್ಲಿ ಹಸ್ತ ನಕ್ಷತ್ರ, ಆದರೆ ಇಲ್ಲಿ ಇರೋದು ಚಿತ್ತಾ ನಕ್ಷತ್ರ. ಹೌದಾ? ಚಿತ್ತ ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಬೀಜ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ, ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ. ನೋಡಿ 18ನೇ ನಕ್ಷತ್ರ. ಚಿತ್ತಾ ನಕ್ಷತ್ರದಿಂದ 18ನೇ ನಕ್ಷತ್ರ, ಅದೇ ಹಸ್ತ ನಕ್ಷತ್ರದಿಂದ 19ನೇ ನಕ್ಷತ್ರ. ಓಕೆ. ಸೊ ದಶಾಭುಕ್ತಿಗಳು ಯಾವ್ಯಾವ ದಶಾಭುಕ್ತಿ ನಡೀತದೆ ಅಂತ ಹೇಳಿದರೆ, ನಿಮ್ಮ ನಕ್ಷತ್ರ ನೋಡಿ ಕೂಡ ನೀವು ಅವರ ನಕ್ಷತ್ರದಲ್ಲಿ ಸುಮಾರು ವಿಚಾರಗಳನ್ನು ತಂದಿದ್ದಾರೆ. ಅದೆಲ್ಲ ಪೂರಾ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಆಯಿತಾ? ಸೊ ನನಗೆ ಎಷ್ಟರ ಮಟ್ಟಿಗೆ ಅವರ ಅಂಡರ್ಸ್ಟ್ಯಾಂಡ್ ಆಗಿದೆ, ಅವ್ರು ಹೇಳಿದ್ದ ಅಂಡರ್ಸ್ಟ್ಯಾಂಡ್ ಆಗಿದೆ, ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಸ್ಟೋರೇಜ್ ಮನೆ ಅಂತೇಳಿ ಇರ್ತದೆ, ಪ್ರತಿಯೊಂದಕ್ಕೂ ಸ್ಟೋರೇಜ್ ಉಂಟು. ಈಗ 2ನೇ ಮನೆಗೆ ಒಂದು ಲಗ್ನಕ್ಕೆ 4ನೇ ಮನೆ ಸ್ಟೋರೇಜ್, 4ನೇ ಮನೆ ಸುಖಭಾವ, 2ನೇ ಮನೆ ಫ್ಯಾಮಿಲಿ, ಮಾತು, ಕುಟುಂಬ, ಫ್ಯಾಮಿಲಿ, ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇದು ಮಾತು ಅಥವಾ ಓಕೆ ಸಂಸಾರ, ಕುಟುಂಬ, ಮಾತು ಹಾಗೂ ಧನಸ್ಥಾನ. ಅದಕ್ಕೆ ಸ್ಟೋರೇಜ್ ಹೌಸ್ ಅಂದರೆ ಯಾವುದು? 5ನೇ ಮನೆ. ಯಾಕಂದರೆ ಅದು ಮಕ್ಕಳ ಮನೆ. ಮಕ್ಕಳು ನಮಗೆ ಫ್ಯೂಚರ್ ಜನರೇಷನ್ ಅಂತ ಹೇಳ್ತೇವೆ. ನಮ್ಮ ಕೇರ್ ಟೇಕರ್ ಅಂತ ಹೇಳ್ತೇವೆ. ಕೇರ್ ಟೇಕರ್ ಯಾರು ಮಾಡೋದಿಲ್ಲ, ಯಾರಿಗೂ ಯಾರಿಲ್ಲ ಎರವಿನ ಸಂಸಾರ ಅಂತ. 2ನೇ ಮನೆಗೆ 4ನೇ ಮನೆ 5ನೇ ಮನೆ ಆಗುತ್ತೆ. 3ನೇ ಮನೆಗೆ 6ನೇ ಮನೆ, 4ನೇ ಮನೆಗೆ 7ನೇ ಮನೆ ನೋಡಿ. ಸೊ 4ನೇ ಮನೆಗೆ 7ನೇ ಮನೆ. ಸೊ ಪ್ರತಿಯೊಂದಕ್ಕೂ ಅಲ್ಲಿಂದ 4ನೇ ಮನೆ ಸ್ಟೋರೇಜ್ ಹೌಸ್. ಈಗ ಇನ್ನೊಂದು ಹೇಳ್ತಾನೆ ನಿಮಗೆ, 6ನೇ ಮನೆಗೆ ಅದರ ಆಪೋಸಿಟ್ 12ನೇ ಮನೆ. 6ನೇ ಮನೆ
ರೋಗದ ಮನೆ. ರೋಗಕ್ಕೆ ಕ್ಯೂರ್ ಎಲ್ಲಿ ಹೋಗಬೇಕು ನಾವು? ಆಸ್ಪತ್ರೆಗೆ. ಅದು 12ನೇ ಮನೆ ನೋಡ್ಬೇಕು ನೋಡಿ. ಸೊ ನೀವು ಏನಾದರೂ ಸಪೋಸ್ ನಿಮಗೆ ರೋಗಗಳು ಬಂದಲ್ಲಿ ನೀವು 12ನೇ ಮನೆಗೆ ಪರಿಹಾರ ಮಾಡಬೇಕೇ ವಿನಾ ಬೇರೆ ಯಾವುದಕ್ಕೂ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. 12ನೇ ಮನೆಯಲ್ಲಿ 6ನೇ ಮನೆ ಸಾಲದ ಮನೆ, ಅಲ್ಲಿ 12ನೇ ಮನೆ ಇನ್ವೆಸ್ಟ್ಮೆಂಟ್ ಮನೆ. ಇದು ಸಾಲ ಆಗಿದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ನಡೀತದೆ. ಎಷ್ಟೊಂದು ಅಂದರೆ ಒಂದು ಮನೆ ಲಾಕ್ ಆದರೆ ಇನ್ನೊಂದು ಮನೆ ಅನ್ಲಾಕ್ ಮಾಡ್ಬೋದು. ಕೀ ಅಲ್ಲೇ ಅಪೋಸಿಟ್ ಅಲ್ಲಿ ಇರ್ತದೆ. 1ನೇ ಮನೆಗೆ 7ನೇ ಮನೆ. ಸೊ 1ನೇ ಮನೆಗೆ ನೀವು ಕ್ಯೂರ್ ಮಾಡಬೇಕಾದ್ರೆ 7ನೇ ಮನೆಗೆ ಔಷಧ ಕೊಡಬೇಕು. 7ನೇ ಮನೆ ಯಾರ್ದು? ಸ್ಪೌಸು. ಸೊ ದೇಹಕ್ಕೆ ನೀವು ತಂಪನ್ನು ಮಾಡಬೇಕಾದ್ರೆ ಹೆಂಡತಿ ಇರಬೇಕಂತೆ. ಸೊ 1ನೇ ಮನೆ ದೇಹ, ಬಾಡಿ. 7ಮ ಸ್ಥಾನ ಸ್ಪೌಸ್. ಸೊ ಬ್ಯೂಟಿಫುಲ್ ಕಾನ್ಸೆಪ್ಟ್. ಓಕೆ, ನನಗೆ ಭಾಳ ಖುಷಿ ಆಯಿತು. ಇನ್ನು 6, 8, 12ನೇ ಮನೆ ನಾವು ಪುಷ್ ಮಾಡಬೇಕು. ಅದರಲ್ಲಿ ಡ್ರೈವಿಂಗ್ ಹೌಸ್ ನಿಮಗೆ ಗೊತ್ತೇ ಇದೆ. 1, 4, 7, 10 ಕೇಂದ್ರಾಸ್. ಓಕೆ, ಆ್ಯಂಗ್ಯುಲರ್ ಹೌಸಸ್ ಅಂತ ಹೇಳಿ ಕರಿತೇವೆ. ಇವುಗಳು ಏನು? 2ನೇ ಮನೆಗೆ ವ್ಯಯಸ್ಥಾನ 1ನೇ ಮನೆ, 5ನೇ ಮನೆಗೆ ವ್ಯಯಸ್ಥಾನ 4ನೇ ಮನೆ, 8ನೇ ಮನೆಗೆ ವ್ಯಯಸ್ಥಾನ 7ನೇ ಮನೆಗೆ, 11ನೇ ಮನೆಗೆ ವ್ಯಯಸ್ಥಾನ 10ನೇ ಮನೆ. ನೋಡಿ, ಪ್ರತಿಯೊಂದಕ್ಕೂ ಈಗ 1ನೇ ಮನೆಗೆ ವ್ಯಯಸ್ಥಾನ 12ನೇ ಮನೆ, 4ನೇ ಮನೆಗೆ 3ನೇ ಮನೆ, 7ನೇ ಮನೆಗೆ 6ನೇ ಮನೆ. ಡೈವರ್ಸ್ ನೋಡಿ, ವ್ಯಯಸ್ಥಾನ ಅದರ ಅಪೋಸಿಟ್. ಸೊ ಪ್ರತಿಯೊಂದು ನೀವು ನೋಡಬೇಕಾದ್ರೆ ಸಪೋಸ್ ಡೈವರ್ಸ್ ಕೇಸ್, ಇವಳಿಗೆ ಮದುವೆ ಆಗ್ತದೋ ಇಲ್ವೋ? 2ನೇ ಮನೆ ನೋಡಿ, 2, 7, 11 ಬಂದಿದೆಯೋ? ದಶಾಭುಕ್ತಿಯಲ್ಲಿ ಕೂಡ ದಶಾದಲ್ಲಿ ನಿಮಗೆ ಮದುವೆ ಆಗುತ್ತೋ ಇಲ್ಲೋ ತೋರಿಸ್ತದೆ. ಈಗ ಯಾರೋ ಒಬ್ಬನಿಗೆ ರಾಹು ದಶ ಇದೆ. ರಾಹು ದಶ ಕೋಆರ್ಡಿನೇಟ್ಸಲ್ಲಿ 1, 8, 10 ಬಂದರೆ ಅದು ರಾಹು ದಶೆಯಲ್ಲಿ ಮದುವೆ ಆಗೋದಿಲ್ಲ ಅಂತೇಳಿ ಲೆಕ್ಕ. ಓಕೆ, ಎಲ್ಲಿ ಮದುವೆ ಸೂಚನೆ ಬರಬೇಕಾದ್ರೆ ನಿಮಗೆ 2, 4, 5, 7 ಬರಬೇಕು. 11, 2, 7, 11 ಮದುವೆ ಕೋಆರ್ಡಿನೇಟ್ಸ್. 5 ಬಂದರೆ ಲವ್ ಆ್ಯಂಡ್ ರೊಮ್ಯಾನ್ಸ್. ಓಕೆ, ನಾವು ನೋಡೋದು ಅದೇ ಥರ. ಸೊ ಡೈವರ್ಸ್ ಆಗ್ತದ ಇಲ್ವಾ ಅಂತ ಹೇಳಲಿಕ್ಕಾದ್ರೆ 7ನೇ ಮನೆಗೆ 6ನೇ ಮನೆ ನೋಡಿ. ಈಗ ಸಪೋಸ್ ಶನಿ ಈಗ ವ್ಯಯಸ್ಥಾನ ಮಕರ ರಾಶಿ ಬಂದಿದೆ. 7ನೇ ಮನೆಗೆ ವ್ಯಯಸ್ಥಾನ, 7ನೇ ಮನೆಗೆ 6ನೇ ಮನೆ ಮಕರ ರಾಶಿ ಅಂತ ಇಟ್ಕೊಳ್ಳಿ. ಶನಿ ಲಗ್ನದಿಂದ 12ನೇ ಮನೆಯಲ್ಲಿ ಇದ್ದಾನೆ. ಶನಿ ಲಾರ್ಡ್ಸ್ ಅಧಿಪತಿ ಯಾರ್ದು ನೋಡಿ? 10ನೇ ಮನೆ ಮಕರ ರಾಶಿ, ಸ್ಪೌಸಿನ 12ನೇ ಮನೆ. ಹೌದಾ? ಮಕರ ರಾಶಿ ಮತ್ತು ಕುಂಭರಾಶಿ 5ನೇ ಮನೆ. 5 ಮತ್ತು 6ರ ಅಧಿಪತಿ ಶನಿ 12ನೇ ಮನೆಯಲ್ಲಿದ್ದಾನೆ. 12ನೇ ಮನೆ ಸಪರೇಷನ್, 12ನೇ ಮನೆ ಐಸೋಲೇಷನ್, 6ನೇ ಮನೆ ಡೈವರ್ಸ್ ಸಪರೇಷನ್, 12ನೇ ಮನೆ ಒಂಕುಂಠಿತನ ಐಸೋಲೇಷನ್. ಅಂದರೆ ನಾವು ಇಮಿಡಿಯೇಟ್ಲಿ ಹೇಳ್ಬೋದು, ಅನುಪಮ್ ಖೇರ್ ಜಾತಕ ಬೇಕಾದ್ರೆ ನೋಡಿ, ನಿಮಗೂ ಅರ್ಥ ಆಗ್ತದೆ. ಅಥವಾ ಯಾವುದೇ ಒಂದು 1976 10 ಅಕ್ಟೋಬರ್ 1976 ತಗೊಳ್ಳಿ. ಸಿಲ್ಗುರಿಯಲ್ಲಿ ಜನನ, ಅಥವಾ ಕಲ್ಕತ್ತಾದಲ್ಲಿ ಜನನ, ಅಥವಾ ರಾಂಚಿಯಲ್ಲಿ ಜನನ ತಗೊಂಡ್ರೂ ಕೂಡ ನಿಮಗೆ ಶನಿ 12ನೇ ಮನೆಗೆ ಬರ್ತಾನೆ. ಶನಿ ಅಧಿಪತಿ ಮಕರ ಮತ್ತು ಕುಂಭ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಮದುವೆ ಆಗಬೇಕಾದ್ರೆ ಮುಂಚೆನೇ ನೋಡ್ಬೋದು ಈ ಹುಡುಗನಿಗೆ ಡೈವರ್ಸ್ ಆಗ್ತದೋ ಇಲ್ವೋ, ಈ ಹುಡುಗನಿಗೆ ಮದುವೆ ಯೋಗ ಇಲ್ವೋ. ನೋಡಿ, ಡೈವರ್ಸ್ ಆಗಬೇಕಾದ್ರೆ ಮದುವೆ ಯೋಗ ಇರಬೇಕಲ್ಲ. ಸೊ ಅಲ್ಲಿ ನೀವು 2ನೇ ಮನೆ ನೋಡಿದರೆ, ಸೊ ಗುರು ಬುಧ ಅಲ್ಲಿರ್ತಾನೆ, 2ನೇ ಮನೆಯಲ್ಲಿ ಇರ್ತಾನೆ. ಗುರು ಇದ್ದಾನೆ ಅಂತ ತಿಳ್ಕೊಳ್ಳಿ. ಗುರುವಿನ ಕೋಆರ್ಡಿನೇಟ್ ಎಷ್ಟಿದೆ? 2, 4, 11 ಇರುತ್ತೆ. ಸೊ ಮದುವೆ ಯೋಗ ಇದೆ. ಅದೇ ಥರ ಡೈವರ್ಸ್, ಮದುವೆ ಆದಮೇಲೆ ಡೈವರ್ಸ್ ಯೋಗವೂ ಇದೆ. ಸೊ ಡೈವರ್ಸ್ ಕಾಣೋದು ಆ ರೀತಿಯಲ್ಲಿ ನೋಡಬೇಕು. ಓಕೆ,
ಸೊ ಒಂದೊಂದೇ ವಿಚಾರವನ್ನು ಹೇಳ್ತಾ ಹೋದರೆ ಬಹಳಷ್ಟು ಇದು ಮಾಡ್ಬೋದಂತೆ. ಇನ್ನು ಅಪ್ಪಿತಪ್ಪಿ ಆದರೂ ನೀವು ನಿಮ್ಮ ದೇಹಕ್ಕೆ, ಆತ್ಮಕ್ಕೆ, ಜೀವಕ್ಕೆ ದಾನವನ್ನು ಮಾಡಬಾರ್ದಂತೆ. ಓಕೆ, ಸೊ ಹೇಗೆ ದಾನ ಮಾಡಬೇಕು ಅಂದರೆ, ಎರಡೇ ಮನೆ ನೋಡ್ಕೊಳ್ಳಿ. ಈಗ ಧನುರ್ಲಗ್ನ ಇಟ್ಕೊಳ್ಳಿ, ಧನುರ್ಲಗ್ನಕ್ಕೆ ಎರಡನೇ ಮನೆ ಶನಿ ಮನೆ ಬಂತು. ಆವಾಗ ಪರಿಹಾರ ಏನು ಮಾಡಬೇಕಂದ್ರೆ, ತಿರುಪತಿ ಬೆಟ್ಟವನ್ನು ಹತ್ತಿ ತಿರುಪತಿ ಶ್ರೀನಿವಾಸನ ದರ್ಶನ ಮಾಡುವಂಥ. ಯಾಕಂದರೆ ಶನಿ ಅಂದರೆ ಶ್ರೀನಿವಾಸ, ವಿಷ್ಣು, ಅಥವಾ ವಿಷ್ಣು ಸಹಸ್ರನಾಮ ಬೆಳಗ್ಗೆ ಎದ್ದು ಪಠನೆ ಮಾಡಯ್ಯ ಅಂತೇಳಿ ಹೇಳಬೇಕಾಗತ್ತೆ. ನೋಡಿ, ನೀವು ಆಳವಾಗಿ ಹೋದಷ್ಟು ನಿಮಗೆ ಜ್ಞಾನ ಜಾಸ್ತಿ ಆಗ್ತಾನೇ ಇರ್ತದೆ. ಓಕೆ, ಅದೇ ರೀತಿ ಕುಲದೇವತೆಯನ್ನು ನಾವು ಹುಡುಕ್ಬೋದು. ಆತ್ಮಕಾರಕನ್ನು ನೋಡಿ, ನೀವು ನಿಮ್ಮ ಆತ್ಮಕಾರಕ ನವಾಂಶದಲ್ಲಿ ಎಲ್ಲಿದ್ದಾನೆ, ಅದರ 12ನೇ ಮನೆ ಕುಲದೇವತೆ ನಿಮಗೆ. ಓಕೆ, ಸೊ ಆವಾಗ ನಿಮ್ಮ ಕುಲದೇವತೆ ಯಾರು ಅಂತ ನಿಮಗೆ, ಕೆಲವರು 64 ವರ್ಷಕ್ಕೂ ಕುಲದೇವತೆಯನ್ನು ಹುಡ್ಕೊಂಡು ಹೋದ್ದು, ಓಹೋ ಇದು ನೀಲಾವರದ ಮಹಿಷಾಸುರ ಮರ್ದಿನಿ ವಿಶ್ವಾಮಿತ್ರ ಗೋತ್ರದವರಿಗೆಲ್ಲ ಕುಲದೇವರು ಅಂತೇಳಿ. ಆಮೇಲೆ ಕುಲದೇವ್ರನ್ನ ಅಲ್ಲಿವರೆಗೆ ಎಲ್ಲ ಹಾಳಾಯಿತು, ಮಾಡಿದ್ದೆಲ್ಲ ಹಾಳು, ಏಳ್ಗತಿ ಇಲ್ಲ. ಆಮೇಲೆ ಯಾರೋ ಹೇಳಿದ್ರು ಕುಲದೇವರು ನೀವು ಬಿಟ್ಟಿದ್ದೀರಿ, ಮರೆತು ಬಿಟ್ಟಿದ್ದೀರಿ ಅಂತ. ಈಗ ನಾನು ಯಾಕೆ ಕೇಳ್ತಾ ಇದ್ದೇನೆ ನೋಡಿ, ನಮ್ಮ ಕುಲದೇವರು ಎದುರುಗಡೆನೇ ಇಟ್ಟಿದ್ದೇನೆ. ಅಲ್ಲ ಸಾರಿ, ಇದು ಕಾಳಿ, ಕಲ್ಕತ್ತಾ ಕಾಳಿ ಘಾಟಿನ ಕಾಳಿ. ನಮ್ಮ ಕುಲದೇವರು ಕೂಡ ಇಷ್ಟ ದೇವತೆ. ಅದೇ ರೀತಿ ಒಂದು ಬಿಂಬ ಇದೆ. ಧರ್ಮಸ್ಥಳಕ್ಕೆ ಹೋದರೆ ಮಂಜುನಾಥನ ಹಿಂಭಾಗದಲ್ಲಿ ಗೋಡೆಯಲ್ಲಿ ಹಾಕಿದ್ದಾರೆ. ಅದು ಬಿಟ್ಟರೆ ವಯನಾಡ್, ನಮ್ಮ ಇದರಲ್ಲಿದೆ, ಕೇರಳದಲ್ಲಿದೆ. ಓಕೆ, ಸೊ ವಯನಾಡಲ್ಲಿ ಇದೆ. ಅದು ಆ ಒಂದು ಹೀಗೆ ಮೇಲ್ಗಡೆ ರೌಂಡ್, ಆಮೇಲೆ ಒಂದು ರೌಂಡ್, ಇನ್ನೊಂದು ರೌಂಡ್, 3 ರೌಂಡ್. ದುರ್ಗಾ ಸ್ವರೂಪಿ ಕುಲದೇವತೆ. ಮತ್ತು ಗ್ರಾಮ ದೇವತೆ ವಿಷ್ಣು ಮೂರ್ತಿ ದೇವರು ನಮ್ಮದು. ಕೂಟ ಮಹಾಜಗತ್ತು 14 ಗ್ರಾಮಕ್ಕೆ ಒಬ್ಬ ಗುರು, ವಿಷ್ಣು ಮಹಾಗುರು ನರಸಿಂಹ ಇದ್ದಾನೆ, ಅವನೇ ಗುರು. ನಾವು ಪಾದಪೂಜೆಯಲ್ಲಿ ನಂಬಿಕೆಯನ್ನು ಇಡುವುದಿಲ್ಲ. ಅದರಿಂದ ಯಾವುದೇ ಸನ್ಯಾಸಿಗಳಿಗೆ ನಾವು ಪಾದ ಮುಟ್ಟಿ ಮಾಡುವುದಿಲ್ಲ. ನಾನು ಉಡುಪಿಯ ಪೇಜಾರ ಮಠ ಸ್ವಾಮೀಜಿಯವರು ಬಂದ 700 ಯಾತ್ರಾರ್ಥಿಗಳನ್ನು ಅಹಮದಾಬಾದಿಗೆ ಕರ್ಕೊಂಡು ಬಂದಾಗ ಗಾಂಧಿನಗರದಲ್ಲಿ 40,000 ಜನರೆದುರು ಚಿಮನ್ಭಾಯ್ ಪಟೇಲ್ ಅಧ್ಯಕ್ಷ, ಚೀಫ್ ಮಿನಿಸ್ಟರ್ ಆಗಿದ್ದರು ಆವಾಗ. ಸೊ ಭಾಷಣ ನಡೆಸಿದ್ದೇನೆ. ಆದರೆ ಅವರಿಗೆ ಸುಮಾರು ಪಾದ ಪೂಜೆಯನ್ನು ಇಡಿಸಿದ್ದೇನೆ. ಆದರೆ ಕೊನೆಯಲ್ಲಿ ಉಪಾಧ್ಯಾಯರೇ ಬನ್ನಿ ಅಂದರೆ ನಾನು ಬರುವುದಿಲ್ಲ ಸರ್, ನಾನು ಕೋಟದವನು ಅಂದೆ. ಓ, ನಿಮಗೆ ಪಾದಪೂಜೆ ಇಲ್ವಲ್ಲ, ಹಾಗಾದರೆ ಉಡುಪಿ ಬಂದಾಗ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ ಹೋಗಬೇಕು ಅಂತ. ಕೊನೆ ಹೋದಾಗ ಅವರು ಕರೆದು ಮಂತ್ರಾಕ್ಷತೆಯನ್ನು ಕೊಟ್ಟರು. ಒಳ್ಳೆ ಆದರಾತಿಥ್ಯಗಳನ್ನು ಮಾಡಿದ್ರು ಅಂತ ಇಟ್ಕೊಳ್ಳಿ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಕುಲದೇವರು, ಗ್ರಾಮದೇವರು ಹಾಗೂ ನಿಮಗೆ ಯಾರಾದರೂ ಗುರು ಇದ್ದರೆ ಅವರನ್ನು ಮರೆಯಬಾರದು ಅಂತೇಳಿ. ಪ್ರತಿಯೊಂದು ನಮ್ಮ ಜಾತಕದಲ್ಲೇ ನಾವು ನೋಡಬೇಕು, ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನಿದೆ ಅಂತ. ಓಕೆ, ಸೊ ನಿಮಗೆ ನಕ್ಷತ್ರ ಯಾತಕ್ಕೆ ತಿಳಿಬೇಕು ಅನ್ನೋದು ಈಗ ಅರ್ಥ ಆಯ್ತು. ಮಹಾದಶ ಯಾವಾಗಲೂ ದಶಾ ಸುಮ್ಮನೆ ವಿಂಶೋತ್ತರಿ ದಶಾ, ದೇರ್ ಆರ್ ಸೋ ಮೆನಿ ದಶಾ ಸರ್ ದೇರ್. ಕಾಲಚಕ್ರ ದಶಾ, ಓಕೆ, ಯೋಗಿನಿ ದಶಾ, ಇದೆಲ್ಲ ಇದೆ. ಯಾವುದ್ಯಾವುದಕ್ಕೆ ನಿಮಗೆ ಸರಿಯಾಗ್ತದೋ ಅದನ್ನು ಮಾತ್ರ ನೀವು ತಗೊಳ್ಬೇಕಾಗ್ತದೆ. ನಾನು ಸಾಮಾನ್ಯವಾಗಿ ವಿಂಶೋತ್ತರಿ ದಶವನ್ನೇ ನೋಡುವುದು. ಆಯಿತಾ. ಕೃಷ್ಣಮೂರ್ತಿ ಪದ್ಧತಿ ಅಂತೇಳಿ ಒಂದಿದೆ. ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಆ್ಯಕ್ಯುರಸಿ ಸ್ವಲ್ಪ ಮಟ್ಟಿಗೆ 2-3 ದಿವಸಕ್ಕೆ ಆ್ಯಕ್ಯುರೇಟ್ ಬರ್ತದೆ. ಮದುವೆ ಯಾವಾಗ ಅಂದರೆ, ನೀವು ಆಲ್ಮೋಸ್ಟ್ ನನ್ನ ಮಗಳ ಮದುವೆ 20ನೇ ತಾರೀಕು ಆಗಿದ್ದರೆ 17 ಬರ್ತದೆ. ಅದು ನಿಮ್ಮ ಟೈಮಿಂಗ್ ಕೊಟ್ಟದ್ದು ಹೆಚ್ಚು ಕಡಿಮೆ ಇರ್ತದೆ. ಸೊ ಅದಕ್ಕೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಿದರೆ ಕರೆಕ್ಟ್ ಬರ್ತದೆ ಬಿಡಿ. ನಮಗೆಲ್ಲ ಅಷ್ಟೆಲ್ಲ ಬೇಕಿಲ್ಲ, ಆಗುತ್ತಾ ಇಲ್ವೋ ಅಂಥೇಳಿ. ಓಕೆ, ಸೊ ಎಷ್ಟು ಒಳ್ಳೆಯ ಒಂದು
ವಿಚಾರವನ್ನು ನಿಮಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ನೋಡಿ. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.